ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆತ್ಮೀಯರೇ, ಬೀಳಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಭಾಗದ ಜನರ ಸಮಸ್ಯೆಗಳನ್ನು ಇಟ್ಕೊಂಡು, ಈ ಭಾಗದ ಜನರು ಎದುರಿಸತಕ್ಕಂತ ಸಮಸ್ಯೆಗಳನ್ನು ಇಟ್ಕೊಂಡು, ಈ ಭಾಗದಲ್ಲಿರ್ತಕ್ಕಂಥ 80% ಜನರ ಹಕ್ಕಿಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ ನಾವುಗಳು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಜನರನ್ನ ಜಾಗೃತಿಗೊಳಿಸ್ತಾ ಇದ್ದೀವಿ, ಜನರಿಗೆ ಅರಿವನ್ನ ಮೂಡಿಸ್ತಾ ಇದ್ದೀವಿ, ನಮ್ಮ ಹಕ್ಕನ್ನು ಸಹಿತ ಸ್ವಾಭಿಮಾನದಿಂದ ಕೇಳ್ತಾ ಇದ್ದೀವಿ. ಈ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ನಡೀತಕ್ಕಂತ ಪ್ರತಿಭಟನೆಯಲ್ಲಿ ನಾವು 4 ವಿಚಾರಗಳನ್ನು ಇಟ್ಕೊಂಡಿದ್ದೀವಿ ಪ್ರಮುಖವಾಗಿ. ಮೊದಲನೇ ವಿಚಾರ, ಇವತ್ತು ಎಲ್ಲರೂ ನಮ್ಮ ಮಕ್ಕಳನ್ನ ಶಾಲೆ ಕಳಿಸ್ತಾ ಇದೀವಿ ನಾವು. ಇವತ್ತು ಕಳಿಸಿದ್ರು ಸಹಿತ ಯಾವ ಹುಡುಗರಿಗೂ ಸಹಿತ ಉದ್ಯೋಗ ಸಿಗ್ತಾ ಇಲ್ಲ. ಕಳೆದ 3-4 ವರ್ಷಗಳಿಂದ ಹಿಂದಿನ ಬಿಜೆಪಿ ಸರ್ಕಾರ ಹಿಡ್ಕೊಂಡು ಇವತ್ತಿನ ಸರ್ಕಾರ ಹಿಡ್ಕೊಂಡ್ರು ಸಹಿತ ಯಾವುದೇ ಒಬ್ಬ ಯುವಕನಿಗೆ ಉದ್ಯೋಗವನ್ನು ನೀಡಲಿಕ್ಕೆ ಸರ್ಕಾರಗಳಿಗೆ ಆಗ್ತಾ ಇಲ್ಲ. ನಮ್ಮ ಮನೆ ಮಕ್ಕಳು ಲಕ್ಷಾಂತರ ಜನ ಇವತ್ತು ಓದ್ತಾ ಇದ್ರು ಸಹಿತ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇರ್ತಕ್ಕಂತ ಹುದ್ದೆಗಳನ್ನು ಸಹಿತ ಮಾರಾಟ ಮಾಡ್ತಾ ಇದ್ದಾರೆ. ಇವೆಲ್ಲ ಪತ್ರಿಕೆಯಲ್ಲಿ ಓದಿರ್ಬೋದು. ದುಡ್ಡು ಕೊಟ್ಟವನಿಗೆ ಸರ್ಕಾರ ನೌಕರಿ, ಕೆಪಿಎಸ್ಸಿ ಹಗರಣ. ಇವತ್ತಿನ ತಹಸೀಲ್ದಾರ್ಗಳು, ಎಸಿಗಳು ದುಡ್ಡು ಕೊಟ್ಟು ಆಯ್ಕೆ ಆಗ್ತಾ ಇದ್ದಾರೆ. ಎಲ್ಲ ಪತ್ರಿಕೆ ಇವತ್ತಿನ ಕೆಪಿಎಸ್ಸಿ ಅಧ್ಯಕ್ಷ ಆತನ ವಜಾ ಮಾಡಬೇಕಂತೇಳಿ ರಾಜ್ಯಪಾಲರು ಹೇಳಿದ್ದಾರೆ. ಎಷ್ಟೊಂದು ಭ್ರಷ್ಟಾಚಾರವನ್ನು ತುಂಬಿರ್ತಕ್ಕಂತ ಈ ಆಡಳಿತ ವ್ಯವಸ್ಥೆಯಲ್ಲಿ ಯುವ ಜನರಿಗೆ ಉದ್ಯೋಗವನ್ನು ಕೊಡ್ಲಿಕ್ಕೆ ಸರ್ಕಾರ ವಿಫಲ ಆಗ್ತಾ ಇದೆ. ನಮ್ಮ ಯುವಕರು ಇವತ್ತು ಉದ್ಯೋಗ ಇಲ್ಲದೆ ಒಂದ್ ಕಡೆ ಅಲೆದಾಡ್ತಾ ಇದ್ರೆ, ಇನ್ನೊಂದು ಕಡೆ ಯಾವುದೇ ಸರ್ಕಾರಿ ಕಚೇರಿಗೆ ಹೋಗ್ರಿ, ಇವತ್ತು ನಮ್ಮ ತಹಸೀಲ್ದಾರ್ ಕಚೇರಿಗೆ ಹೋದ್ರು ಸಿಬ್ಬಂದಿ ಇಲ್ಲ, ಇವತ್ತು ಆರೋಗ್ಯ ಇಲಾಖೆ ದವಾಖಾನೆಗೆ ಹೋದ್ರು ಸಿಬ್ಬಂದಿ ಇಲ್ಲ, ಇವತ್ತು ತಲಾಟಿ ಕಡೆ ಹೋದ್ರು ಸಿಬ್ಬಂದಿ ಇಲ್ಲ, ಪಿಡಿಒಗಳಿಲ್ಲ. ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು. ಇವತ್ತು ಶಿಕ್ಷಕರು ಇಲ್ಲ, ನಮ್ಮ ಮಕ್ಕಳಿಗೆ ಶಾಲೆ ಕಲಿಸಲಿಕ್ಕೆ ಶಿಕ್ಷಕರು ಇಲ್ಲ. ಇದ್ರ ವಿರುದ್ಧ ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ. ಒಂದ್ಸಲ ಯುವ ಅಧಿವೇಶನ ಮಾಡಿದ ನಮ್ಮ ಶಿವನಗೌಡರು ಸಭಾಧ್ಯಕ್ಷರಾಗಿದ್ದು, ನಾವು ಇದೇ ವೇದಿಕೆಯಲ್ಲಿ ಒಂದು ಯುವ ಅಧಿವೇಶನವನ್ನು ಮಾಡಿ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟು ಹೋರಾಟ ಮಾಡ್ತಕೊಂಡು ಈಗ 72,000 ಹುದ್ದೆಗಳನ್ನು ತುಂಬಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನ ನೀಡಿದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಎಸ್ಟಿ ಜನಾಂಗ ಅವರ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಮೀಸಲಾತಿ ಸೌಲಭ್ಯನ ಕಲಿಸ್ಬೇಕಂತೇಳಿ ಸರ್ಕಾರದ ಒಂದು ಆದ್ಯ ಕರ್ತವ್ಯ. ಆದ್ರೆ ಆ ಜನಾಂಗಕ್ಕೆ 15% ಇಂದ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ 15% ಮೀಸಲಾತಿಯಿಂದ 17%ಕ್ಕೆ ಎಸ್ಟಿ ಜನಾಂಗಕ್ಕೆ 3ರಿಂದ 7%ಕ್ಕೆ ಹೆಚ್ಚಳ ಮಾಡ್ತೀವಿ ಅಂತೇಳಿ, ಏನು ಹೆಚ್ಚಳ ಮಾಡಬೇಕು ಅಂತೇಳಿ ಜಸ್ಟಿಸ್ ನಾಗಮೋಹನ್ ವರದಿ ಏನಿತ್ತು, ಆ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಲಿಕ್ಕೆ ತಯಾರಿರಲಿಲ್ಲ. ಅವತ್ತಿನ ಸಂದರ್ಭದಲ್ಲಿ ಉಜ್ಜನೆಯ ವಾಲ್ಮೀಕಿ ಸಮುದಾಯದ ಪೂಜ್ಯರು ಫ್ರೀಡಂ ಪಾರ್ಕ್ ಅಲ್ಲಿ ವರ್ಷಾನುಗಟ್ಟಲೆ ಹೋರಾಟವನ್ನು ಕೂತದ ಪರಿಣಾಮವಾಗಿ ಅವತ್ತಿನ ಬೊಮ್ಮಾಯಿ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿ SC/ST ಜನಾಂಗಕ್ಕೆ ನಾವು ಮೀಸಲಾತಿನ ಹೆಚ್ಚಳ ಮಾಡ್ತೀವಿ ಅಂತಕ್ಕಂಥದನ್ನ ಅವತ್ತಿನ ಬೊಮ್ಮಾಯಿ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿತು. ನಂತರ ಬಂದಿರತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿ ವಿಚಾರವಾಗಿ ಮತ್ತೆ ನಾಗಮೋಹನ್ ದಾಸರ ವರದಿಯನ್ನ ಜಾರಿಗೊಳಿಸಲಿಕ್ಕೆ ಒಂದು ಕಮಿಟಿಯನ್ನು ಮಾಡಿ ಆ ವರದಿಯನ್ನು ತೆಗೆದುಕೊಂಡು ಬಂದರೂ ಸಹಿತ ಇವತ್ತು SC/ST ಜನಾಂಗಕ್ಕೆ ಮೀಸಲಾತಿ ಹೆಚ್ಚಳ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ ಇದನ್ನ 9th ಶೆಡ್ಯೂಲ್ ಸೇರಿಸಬೇಕು. ಇದು ಮೀಸಲಾತಿ ಹೆಚ್ಚಳ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ನಾವು ನಿಮ್ ಪರ ಇದೀವಿ ಅಂತ ಹೇಳ್ತದೆ. ಆದ್ರೆ ಅದು ಈ ಜನಾಂಗದ SC/ST ಮೀಸಲಾತಿಯನ್ನು ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ವಿಫಲ ಆಗ್ತಾ ಇದೆ. ನಾವು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ, ತಾವು ನಿರಂತರವಾಗಿರ್ತಕ್ಕಂಥ ಒತ್ತಾಯವನ್ನು ಮಾಡಬೇಕು ಕೇಂದ್ರ ಸರ್ಕಾರಕ್ಕಂತೆ. ಇನ್ನೊಂದು ಮುಸ್ಲಿಂ ಸಮುದಾಯದ ವಿಚಾರಕ್ಕೆ ಬಂದಾಗ, ಇದಾಗಲೇ ನಮ್ಮ ರಾಜಪಕ್ಷ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಬೊಮ್ಮಾಯಿ ಸರ್ಕಾರ ಮುಸ್ಲಿಂ ಸಮುದಾಯಕ್ಕೆ ದೊರೆತಿರ್ತಕ್ಕಂಥ 4% ಮೀಸಲಾತಿಯನ್ನ ಬೇರೆ ಸಮುದಾಯಗಳಿಗೆ ಕೊಟ್ಟು ಆ ಸಮುದಾಯಕ್ಕೆ ಮೀಸಲಾತಿನೇ ಬೇಡ ಅಂತಕ್ಕಂಥದ್ದು ಹೇಳಿದ್ರು. ಇವತ್ತು ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಇವತ್ತು ಮೀಸಲಾತಿಯನ್ನು ಪಡಿತಾ ಇದ್ದೀವಿ. ಇಲ್ಲಿ ಕುಂತವ್ರು, ಇಲ್ಲಿ ನಿಂತವ್ರು, ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ
ಮೀಸಲಾತಿಯನ್ನ ಪಡೆದೇ ಇರ್ತಕ್ಕಂತ ಯಾವುದೇ ಒಂದು ಜಾತಿ ಇಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಇಲ್ಲ, ಎಲ್ಲರೂ ಮೀಸಲಾತಿಯನ್ನು ಪಡಿತೀವಿ. ಆದ್ರೆ ವರ್ಗ ಅಷ್ಟೇ, ನಾವು 2B ಅಲ್ಲಿ ಪಡಿಬಹುದು, 2A ಅಲ್ಲಿ ಪಡಿತೀವಿ, ಪ್ರವರ್ಗ 1 ಪಡಿತೀವಿ, ಪ್ರವರ್ಗ 3A 3B, ಹೀಗೆ ಎಲ್ಲರೂ ಸಹಿತ ಒಂದಿಲ್ಲ ಒಂದು ಕಡೆ ನಾವು ಮೀಸಲಾತಿಯನ್ನು ಪಡಿತೀವಿ. ಇವತ್ತು ಮೇಲ್ವರ್ಗದಲ್ಲಿರ್ತಕ್ಕಂಥ ಬ್ರಾಹ್ಮಣ ಸಮುದಾಯದಲ್ಲೂ ಸಹಿತ EWS ಅಂತೇಳಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಅವರಿಗೂ ಸಹಿತ ಈ ಸಲ ಮೀಸಲಾತಿಗಳು ಇದಾವೆ. ಬ್ರಾಹ್ಮಣ ಸಮುದಾಯಕ್ಕೂ ಮೀಸಲಾತಿ, ಎಲ್ಲಾ ಸಮುದಾಯಗಳು ಮೀಸಲಾತಿಯನ್ನ ಪಡಿತಾ ಇದ್ರು ಸಹಿತ 2B ಮೀಸಲಾತಿಯನ್ನ ಮುಸಲ್ಮಾನರಿಗೆ ಮೀಸಲಾತಿ ಕೊಡುವುದಿಲ್ಲ ಅಂತೇಳಿ ಆ ಸಮುದಾಯವನ್ನ ರದ್ದು ಮಾಡಿರ್ತಕ್ಕಂಥದ್ದೆಲ್ಲ ಕಾಂಗ್ರೆಸ್ನವರು ನಾವು ಬಂದ ಕೂಡಲೇ ಅದನ್ನ ಮರುಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರು. ಆದ್ರೆ ಅವರು ಬಂದು 3 ವರ್ಷ ಆದ್ರೂ ಸಹಿತ ಆ ಸಮುದಾಯ 100ಕ್ಕೆ 100ರಷ್ಟು ಕಾಂಗ್ರೆಸ್ ಅನ್ನ ಬೆಂಬಲಿಸಿದೆ. ಆದ್ರೂ ಸಹಿತ ಆ ಸಮುದಾಯದ ಮೀಸಲಾತಿಯನ್ನ ಮರುಸ್ಥಾಪನೆ ಮಾಡ್ತೀವಿ ಅಂತೇಳಿ ಒಂದು ಸಹಿ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಅದನ್ನ ನಾವು ಖಂಡಿಸ್ತಾ ಇದೀವಿ. ಮಾಡ್ತಾ ಇದೀನಿ, ದಯವಿಟ್ಟು ನೀವು ಸದನದಲ್ಲಿ ಈ ವಿಚಾರಗಳನ್ನ ಮಾತಾಡ್ರಿ. ನಮಗ ಎಲೆಕ್ಷನ್ ಬಂದಾಗ 5 ರೂಪಾಯಿ ಸೆರೆ, ಊಟ, ಅಲಾರಾಮ, ಸಕ್ರೆ ಕೊಡೋಕ್ಕಿಂತಲೂ ಈ ವಿಚಾರಗಳನ್ನ ಮಾತಾಡ್ರಿ. ಜನರನ್ನ ದಾರಿ ತಪ್ಪಿಸೋಕ್ಕಿಂತಲೂ ಜನಪರವಾಗಿರ್ತಕ್ಕಂಥ ಚಿಂತನೆ ಬಿದ್ರಿ. ಅವರಿಗೆ ಓಟಿಗೋಸ್ಕರ ರೊಕ್ಕ ಕೊಟ್ಟು ಆಶೆ ಆಮಿಷೆ ಕೊಟ್ಟು ಬದಲಿ ಜನರ ಧ್ವನಿಯಾಗ್ರಿ. ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರ ಧ್ವನಿಯಾಗಿ ವಿಧಾನಸೌಧದಲ್ಲಿ ಮಾತಾಡ್ಬೇಕಂತ ಹೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಅಧಿಕಾರ ಯಾರಿಗಿಲ್ಲ ಅವರು ಬೀದಿ ಹೋರಾಟ ಮಾಡ್ಬೇಕಾಗತ್ತೆ. ಯಾರು ಅಧಿಕಾರದಿಂದ ವಂಚಿತರಾಗಿದ್ದಾರೆ ಸಹಿತ ಅವರು ಸಹಿತ ಬೀದಿ ಹೋರಾಟವನ್ನ ಮಾಡೋದ್ರ ಮುಖಾಂತರ ಸರ್ಕಾರಗಳಿಗೆ ಎಚ್ಚರಿಸಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಮನವಿಯನ್ನು ಮಾಡ್ತಾ ಈ ಒಂದು ಯಶಸ್ವಿಯಾಗಿರ್ತಕ್ಕಂಥ ಹೋರಾಟಕ್ಕೆ ಬೆಂಬಲಿಸಿರ್ತಕ್ಕಂಥ ನಮ್ಮೆಲ್ಲಾ ರೈತ ಮುಖಂಡರಿಗೆ ನಮಸ್ಕರಿಸುತ್ತಾ, ಇಲ್ಲಿ ಎಲ್ಲ ಬೇರೆ ಬೇರೆ ಯುವಕ ಮಿತ್ರರಿಗೆ, ಕನ್ನಡ ಪರ ಸಂಘಟನೆಗಳಿಗೆ, ದಲಿತ ಪರ ಸಂಘಟನೆಗಳಿಗೆ, ನಮ್ಮ ಮುಸ್ಲಿಂ ಸಮುದಾಯದ ಸಂಘಟನೆಗಳಿಗೆ ಎಲ್ಲರಿಗೂ ಸಹಿತ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕುರಿಗಾಯಿ ಬಂಧುಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನೀವ್ ಯಾವ ಸಮಾಜದವ್ರಿ, ಎಷ್ಟು ಮಕ್ಕಳ್ರಿ, ನಿಮ್ ಹುಡುಗರು ಏನು ಓದ್ತಾವ್ರಿ, ಏನ್ ಕಲ್ತಾವ್ರಿ, ಏನ್ ಮಾಡ್ತಾರೆ ಎಲ್ಲಾರು ನಾವು ಸಮೀಕ್ಷೆ ಕೊಟ್ಟಿವಿ. ಈ ಜಾತಿ ಸಮೀಕ್ಷೆ ಬಿಡುಗಡೆ ಆಗ್ಬೇಕು. ಇದು ಸಿದ್ದರಾಮಯ್ಯನವರ ಕನಸಿನ ಕೂಸು. ಸಿದ್ದರಾಮಯ್ಯನವರು ಈ ಜಾತಿ ಜನಗಣತಿಯನ್ನ ಯಾಕೆ ಮಾಡಿಸಿದ್ರು ಅಂತಂದ್ರೆ 2015ರಲ್ಲಿ ಮಾಡಿಸಿದ್ರು. ಆದ್ರೆ ಕಾಂತರಾಜ್ ಆಯೋಗವನ್ನ ಅವರು ಸ್ವೀಕಾರ ಮಾಡಲಿಲ್ಲ. ಮುಂದೆ ಸರ್ಕಾರ ಬರಲಿಲ್ಲ. 23ರಲ್ಲಿ ಸರ್ಕಾರ ಬಂದಾಗ ಅದನ್ನ ಸ್ವೀಕಾರ ಮಾಡಬೇಕಂದ್ರೆ ವಿರೋಧ ವ್ಯಕ್ತವಾಯಿತು. ಇಲ್ಲ, ಇದು 10 ವರ್ಷಗಳ ಹಿಂದಿನ ವರದಿ, ಈ ವರದಿಯನ್ನು ಸ್ವೀಕಾರ ಮಾಡಂಗಿಲ್ಲ ಅಂತೇಳಿ ವಿರೋಧ ಪಕ್ಷ ಜೊತೆಗೆ ಎಲ್ಲರೂ ವಿರೋಧ ಮಾಡಿದಾಗ ಮತ್ತೆ ಸಮೀಕ್ಷೆ ಹೋದ ವರ್ಷ ಆಯ್ತು. ನಾವೆಲ್ಲ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ವಿ. ಆದ್ರೆ ಈ ಸಮೀಕ್ಷೆ ಉದ್ದೇಶ ಏನು? ಎಷ್ಟು ಜನ ಅನಕ್ಷರಿದ್ದಾರೆ, ಯಾರು ಯಾವ ಉದ್ಯೋಗವನ್ನ ಮಾಡ್ತಾ ಇದಾರೆ, ಇಲ್ಲಿ ಸಾಕಷ್ಟು ಜನ ಕುರಿಗಾಯಿದ್ದೀರಿ. ನಿಮ್ಗೇನಾದ್ರೂ ಒಂದು ಸೌಲಭ್ಯ ಕೊಡಬೇಕು ಅಂತಂದ್ರೆ ಆ ಜಾತಿ ಸಮೀಕ್ಷೆ ಬಿಡುಗಡೆ ಆಗ್ತದೆ. ಎಷ್ಟೋ ಸಮುದಾಯಗಳು ಕಂಬಾರು, ಕುಂಬಾರು, ಮಡಿವಾರು ಇವತ್ತಿಗೂ ಗ್ರಾಮ ಪಂಚಾಯತಿ ಮೆಂಬರ್ ಆಗಕ್ಕಾಗ್ತಾ ಇಲ್ಲ. ಆ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತಂದ್ರೆ ಈ ಜಾತಿ ಜನಗಣತಿ ರಿಲೀಸ್ ಆಗ್ಬೇಕಾಗತ್ತೆ. ಎಷ್ಟೋ ಸಮುದಾಯಗಳು ಬಹುಸಂಖ್ಯಾತರಿದ್ದು ಸಹಿತ ಅವರಿಗೆ ಬಜೆಟ್ ನಲ್ಲಿ ಅಲೋಕೇಶನ್ ಫಂಡ್ ನೋಡಿದಾಗ ಬಹಳ ಕಡಿಮೆ ಪ್ರಮಾಣದಾಗಿರ್ತಕ್ಕಂಥ ಅವರಿಗೆ ಅನುದಾನವನ್ನು ಒದಗಿಸಲಾಗುತ್ತದೆ. ಹೀಗಾಗಿ ಜನಸಂಖ್ಯೆ ಅನುಗುಣವಾಗಿ ಆ ಒಂದು ಸಮುದಾಯದ ಶ್ರೇಯೋಭಿವೃದ್ಧಿಯನ್ನು ಬಯಸಬೇಕಾದ್ರೆ ಈ ಜಾತಿ ಜನಗಣತಿ ಅಂತಕ್ಕಂಥದ್ದು ಬಹಳ ಮುಖ್ಯ ಇದೆ. ಹಾಗಾಗಿ ಇದು ಬಹಳ ಬಿಡುಗಡೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ.